ಏನಪ್ಪ ಸಮಾಚಾರ? ಇವತ್ತು ವಿಶ್ವ ವಿಕಲ ದಿನಾಚರಣೆಯ ಪ್ರಯುಕ್ತ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮ ಅಂದರೆ ಒಂದು ಪಂಚಾಯತಿಗೆ ಒಬ್ಬರು VRW ಅವರು, ತಾಲೂಕು ಪಂಚಾಯತಿಗೆ ಪುನರ್ವಸತಿ ಕಾರ್ಯಕ್ರಮ MRW ಅವರು. ಇವರು ಕಳೆದ 2007ರಿಂದ ಕಾರ್ಯನಿರ್ವಹಿಸ್ತಾರರು. ಸುಮಾರು 18 ವರ್ಷಗಳ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದ ನಮ್ಮ VRW ಅವರು ಇವತ್ತು ಅವರಿಗೆ ಸನ್ಮಾನ ಕೆಲಸ ಅವರ ಒಂದು ಪ್ರವೃತ್ತಿಯನ್ನು ಗುರುತಿಸಿ ಒಂದು ಜಿಲ್ಲಾಡಳಿತ ಅಥವಾ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನ ಇಲಾಖೆಯಿಂದ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ತಾಲೂಕಿನ ಗ್ರಾಮ ಪಂಚಾಯತಿ VRW ಅವರು ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಶಾಸಕರ ಒಂದು ಜನಸುದ್ದಿಯನ್ನ ಸ್ವಲ್ಪ ಹಿಂದಕ್ಕೆ ಬಂದ್ಬಿಡ್ರಿ. ಹಿಂದೆ ಬರ್ರಿ. ಬನ್ನಿ ಸರ್ ಈ ಕಡೆ. ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಚೇತನರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ಎಲ್ಲ ಸಾಧಕರನ್ನ ಗೌರವಿಸಿ ಸನ್ಮಾನಿಸಿದ ಮಾನ್ಯ ಶಾಸ್ತ್ರಿ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಸರ್, ಮಾನ್ಯ ಶಾಸ್ತ್ರಿ ವಿಧಾನ ಪರಿಷತ್ MLA ಅನಿಲ್ ಕುಮಾರ್ ಸರ್ ಅವರು ಎಲ್ಲ ಗೌರವಾಂತದ ಎಲ್ಲರಿಗೆ ತಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ತುರ್ತು ಕೆಲಸಗಳಿಂದ ತೆರಳಬೇಕಾಗಿರೋದ್ರಿಂದ ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತ. ನಾನು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ. ಇವತ್ತು ಡಿಸೆಂಬರ್ 3 ವಿಶ್ವ ವಿಕಲಚೇತನರ ದಿನಾಚರಣೆ ಅಂದ್ಬಿಟ್ಟು ಟಿ ಚೆನ್ನೈರಂಗ ಮಂದಿರದಲ್ಲಿ ಮಾಡ್ತಾ ಇದೀವಿ. ಕಾರ್ಯಕ್ರಮಕ್ಕೆ ಕೋಲಾರ MLA ಸರ್, ಅನಿಲ್ ಕುಮಾರ್ ಸರ್, MLC ಸರ್, ಮತ್ತೆ ನಮ್ DD CEO ಸರ್, ಮತ್ತೆ ನಮ್ CDPOs, ಎಲ್ಲ ಸ್ವಯಂ ಸೇವಾ ಸಂಸ್ಥೆಗಳು, ಮತ್ತೆ ನಮ್ಮ MRW, URW, VRW ಎಲ್ಲಾ ಸಹಯೋಗದೊಂದಿಗೆ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ MLC ಸರ್ದು 3 ಗಾಡಿ, MLC ಸರ್ದು 3 ಗಾಡಿ, 1 ಬ್ಯಾಟ್ರಿ ಚಾಲಿತ ವೀಲ್ ಚೇರು, ಮತ್ತೆ ಶಾಸಕರದು 3 ಗಾಡಿ ಕೊಟ್ಟಿದೀವಿ. ಇಲಾಖೆಯಿಂದ 10 ಗಾಡಿ ಮತ್ತೆ 6 ವೀಲ್ ಚೇರ್ಸ್ ನ ಕೊಟ್ಟಿದೀವಿ. ಒಟ್ಟು ಎಲ್ಲ ಒಂದು 22 ಜನಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಮತ್ತೆ ಮಾಲೂರು MLA ಸರ್ದು ಶುಕ್ರವಾರ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದಾರೆ, ಅದು ಶುಕ್ರವಾರ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟು 22 ಜನಕ್ಕೆ ನಾವು ಗಾಡಿಗಳನ್ನ ವಿತರಣೆ ಮಾಡಿದ್ವಿ. ಸರ್ಕಾರದಿಂದ ಅಂದ್ರೆ ನಮ್ಮ ಇಲಾಖಾ ವತಿಯಿಂದ ಒಂದು 10 ಗಾಡಿ ಕೊಟ್ಟಿದೀವಿ. ಎಲ್ಲಾ ತಾಲೂಕುಗಳಿಗೂ 2 ಕೊಟ್ಟಿದೀವಿ. 2 ಗಾಡಿ, ಒಟ್ಟು 12 ಗಾಡಿ ಕೊಟ್ಟಿದೀವಿ. ಇನ್ ಮಿಕ್ಕಿದ್ದು MLA ಮತ್ತೆ MLC ಸರ್ ಅನುದಾನದಲ್ಲಿ ಸಹ ನಾವು ವಿತರಣೆ ಮಾಡ್ಕೊಡ್ತೀವಿ. ನಮ್ದು ಪ್ರತಿ ವರ್ಷ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡ್ತೀವಿ. ಅದು ಕಾಲ್ ಮಾಡಿದಾಗ ನಾವು ಪೇಪರ್ ಅಲ್ಲಿ ಆಡ್ ಕೊಟ್ಟಿರ್ತೀವಿ. ಸುಮಾರು 1-2 ತಿಂಗಳು ಕೊಟ್ಟಿರ್ತೀವಿ ನಾವು ಪೇಪರ್ ಅಲ್ಲಿ ಆಡ್ ಕೊಟ್ಬಿಟ್ಟು 2 ತಿಂಗಳು ಕಾಲಾವಕಾಶ ಇರುತ್ತೆ ಅವ್ರ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಳಕ್ಕೆ. ಅದು ಬಂದು ಇಲಾಖಾ ವತಿಯಿಂದ ಕೊಡ್ತೀವಿ. ಕೆಲವರು MLC ಸರ್ದು, MLA ಸರ್ದು ಎಲ್ಲ ಗ್ರಾಂಟ್ಸ್ ಇರುತ್ತೆ, ಅದ್ರಲ್ಲಿ ಅಪ್ಲೈ ಮಾಡ್ಕೊಂಡಿರೋರಿಗೆ ಅವ್ರ ಕಡೆಯಿಂದ ನಾವು ಗಾಡಿ ವಿತರಣೆ ಮಾಡ್ತೀವಿ. ಡಾಕ್ಯುಮೆಂಟ್ಸ್ ಅವ್ರದ್ದು ಆಧಾರ್ ಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ವಾಸಸ್ಥಳ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, UDID ಕಾರ್ಡ್ ಬೇಕಾಗುತ್ತೆ, RR ಹೌದು, ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿರ್ಬೇಕಾಗುತ್ತೆ. ಫಸ್ಟೇ ಮಾಡಿಸ್ಕೊಂಡಿರ್ತಾರೆ, ಆಲ್ರೆಡಿ LLR ಇರುತ್ತೆ, ಆಮೇಲೆ DL ಮಾಡಿಸ್ಕೊತಾರೆ. ಎಲ್ಲಾರು ಅಪ್ಲೈ ಮಾಡ್ಕೊಂಡಿರ್ತಾರೆ, ಆಮೇಲೆ DL ಮಾಡಿಸ್ಕೊತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಅಪ್ಪೂರಾವ್ ಅಂತ. ನಾವು ನಂದಾದೀಪ ಬುದ್ಧಿಮನೆ ಮಕ್ಕಳ ಶಾಲೆ ಮಾರೂರಿಂದ ಬಂದಿದ್ವಿ. ನಾವು ಪ್ರತಿ ವರ್ಷ ಸಹ ವಿಕಲಚೇತನ ದಿನಾಚರಣೆ ನಮ್ಮ ಮಕ್ಕಳೆಲ್ಲ ಬಂದು ಇಲ್ಲಿ ಬಹಳ ಅವ್ರದೇ ಆದ ಹಬ್ಬ ವಿಚಾರಿಸ್ಕೊಂಡು ಬರ್ತಾ ಇದಾರೆ. ಅದು ಈ ಸಲ ವಿಶೇಷ ಏನಪ್ಪಾ ಅಂತಂದ್ರೆ, ನಮ್ಗೆ ಒಂದು 10 ವರ್ಷದಿಂದ ಯಾರು ನಮ್ಗೆ MLAಗಳು ಇನ್ನೊಬ್ರು ಬರ್ತಾ ಇರ್ಲಿಲ್ಲ. ಅದು ಇವತ್ತು ಅವರು ಬಂದ್ಬಿಟ್ಟು ನಮ್ಗೆ ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಇಷ್ಟು ವರ್ಷದಿಂದ ಯಾರು ಬರ್ತಾ ಇರ್ಲಿಲ್ಲ, ನಾವೇ ನಾವೇ ಮಾಡ್ಕೋಬೇಕಾಯ್ತು. ಇವತ್ತು ಬಹಳ ಖುಷಿ ಆಯ್ತು. ಅವ್ರು ಬಂದು ಇಷ್ಟು ವರ್ಷ ನಮ್ಮ ಲಾಸ್ಟ್ ಆಗ ಇದ್ಬಿಟ್ಟು ನಮ್ಮ ಮಕ್ಳ ಕಲ್ಚರ್ ಪ್ರೋಗ್ರಾಮ್ಸ್ ಇರ್ಬೋದು, ಇದಿರ್ಬೋದು, ಬಹಳ ನೋಡ್ಬಿಟ್ಟು ಬಹಳ ಖುಷಿ ಪಡ್ತೀವಿ. ಯಾಕೆಂದ್ರೆ ಈ ಮಕ್ಕಳಿಗೆ ಬೇಕಾಗಿರೋದು ಪ್ರೋತ್ಸಾಹ ಮತ್ತು ಒಂದು ಪ್ರೇರಣೆ ಬೇಕು. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಅವರು ಎಲ್ಲಾ ರೀತಿಯಲ್ಲೂ ಸಹ ಕಷ್ಟಪಟ್ಟು ಇವತ್ತು ಆ ಮಟ್ಟದಲ್ಲಿ ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಚೆನ್ನಾಗಿರೋ ಮಕ್ಳು ಮಾಡಕ್ ಕಷ್ಟ ಆಗುತ್ತೆ. ಅದಿಂತ ಮಕ್ಳು ಒಂದು ನಾವು ಪ್ರಾಕ್ಟೀಸ್ 3 ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಒಂದು ಹಾಡಾಗ್ಲಿ ಇನ್ನೊಂದಾಗ್ಲಿ ಮಾಡ್ಬೇಕಾದ್ರೆ ಮಕ್ಳಿಗೆ 3-4 ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡಿ
ನಾವು ಒಂದು ಸ್ಟೇಜ್ ಮೇಲೆ ನಮ್ದು ಒಂದು ಇರ್ಲಿ ಅಂತ ಮಾಡಿದಾಗ ಯಾರು ಬಂದಿಲ್ಲ, ನಂಗೆ ಬೇಜಾರಾಗ್ತಾ ಇತ್ತು. ಆದ್ರೆ ಅದನ್ನ ಇವತ್ತು ನಮ್ಮ ಮಂಜಣ್ಣವರು, ಪತ್ತು ಮಂಜಣ್ಣವರು, MLA ಸಾಹೇಬ್ರ ಇರ್ಬೋದು, ಅನಿಲ್ ಸಾಹೇಬ್ರ ಇರ್ಬೋದು, ಆ ಕೊರತೆ ನಿವಾರಣೆ ಮಾಡಿದ್ದಾರೆ. ಯಾಕೆಂದ್ರೆ ಇವತ್ತು ಅವರೆಲ್ಲ ಬಂದು ಲಾಸ್ಟ್ ತನಕ ಇದ್ದು ನಮ್ಮ ಮಕ್ಕಳು ಒಂದು ಪ್ರೇರಣೆ ಕೊಟ್ಟು ಹೋಗಿದ್ದಾರೆ. ಯಾಕೆ ನಿಮ್ಮ ಮಕ್ಕಳು ಬೇಕಾದ ಪ್ರೀತಿ ವಿಶ್ವಾಸ ಅಷ್ಟೇ, ಅವ್ರು ಏನು ಕೇಳೋದಿಲ್ಲ. ಅವ್ರು ನೋಡಿ ಸಾಯಂಕಾಲ ತನಕ ಬೇಕಾದ್ರೆ ಬಿಡಿ ಆಡ್ತಾರೆ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಒಂದು ಹುಮ್ಮಸ್ಸು ಇದು ಬಂದು ಅವ್ರಿಗೆ ಈ ರೀತಿ ಇದೆ. ಆಮೇಲೆ ಈ ಸಲ ಒಂದು ಯಾವುದೇ ಗೊಂದಲ ಗೋಜಿಲ್ದಿರೆ ಮೇಡಮ್ ಅವರೊಂದು ನೇತೃತ್ವದಲ್ಲಿ ಬಹಳ ವಿಜೃಂಭಣೆ ನಡೀತು. ಒಂದು ಯಾವುದೇ ಒಂದು ಮುಂಚೆ ಕೋಲಾರ ಸಣ್ಣ ಪುಟ್ಟ ಘಟನೆಗಳು ಆಗ್ತಾ ಇತ್ತು, ಅದಿಲ್ಲ ಇವ್ರಿಗೆ ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಅಂತ. ಈ ತರ ಈ ವರ್ಷ ಯಾವುದೇ ಆತರ ಮಾಡಿಲ್ಲ. ಬಹಳ ಯಶಸ್ವಿಯಾಗಿ ಮೇಡಮ್ ಅವರು ಒಂದು ನೇತೃತ್ವ ರಾತ್ರಿ ಹೇಳ್ತಾ ಇದ್ರು ಮೇಡಮ್ ಅವರು, ನಾವು ರಾತ್ರಿ ನಿದ್ದೆ ಮಾಡಿಲ್ಲ, ಒಂದು ವಾರದಿಂದ ನಿದ್ದೆ ಮಾಡಿಲ್ಲ. ಹಾಗೂ ಆಮೇಲೆ ಅದಕ್ಕೆ ಇವರು ರಾಜಕೀಯ ವ್ಯಕ್ತಿಗಳನ್ನ ಬಹಳ ಮೇಡಮ್ ಅವರು ಹೋಗಿ ಬಹಳ ಹೇಳಿದ್ದಾರೆ. ಯಾಕೆ ಗೊತ್ತಾ, ನೀವು ಬರ್ಲೇಬೇಕು, ನಮ್ಮ ಮಕ್ಕಳ ಕಲ್ಚರ್ ನೋಡ್ಲೇಬೇಕು ಅಂತ ಹೇಳಿ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಮೇಡಮ್ ಅವರು ಮುಖ್ಯ ಕಾರಣ ಆಗಿದ್ದಾರೆ. ಆಮೇಲೆ ಎಲ್ಲಾ ಸಂಸ್ಥೆಗಳು ಸಹ ಇವತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಇರ್ಬೋದು, ಎಲ್ಲ ಬುದ್ಧಿಮಾಂದ್ಯ ಮಕ್ಳು ಇರ್ಬೋದು, ಕಿವಿ ಕೇಳಿಸ ಮಕ್ಳು ಇರ್ಬೋದು, ಆರ್ಥೋಪೆಡಿಕ್ ಇರ್ಬೋದು, ಇವೆಲ್ಲ ಸಹ ಮಕ್ಳು ಕಲ್ಸೋದು ಬಹಳ ಕಷ್ಟ ಆಗ್ತದೆ. ಯಾಕೆ ನಿಮ್ಮ ಮಕ್ಕಳ ದಿನನಿತ್ಯ ಚಟುವಟಿಕೆ ಅಂತ ಹೇಳಿ ಅವ್ರಿಗೆ ಬ್ರಷ್ ಮಾಡೋದು ಗೊತ್ತಿಲ್ಲ, ಹಲ್ಲುಜ್ಜೋದು ಗೊತ್ತಿಲ್ಲ, ಬಟ್ಟೆ ಹಾಕೋದು ಗೊತ್ತಿಲ್ಲ ಅಂತ ಮಕ್ಕಳು ನಾವು ಬೆಳೀತಾರೆ. ಇವತ್ತು ಸುಮಾರು ಒಂದು 27 ವರ್ಷ ನಡೆಸ್ಕೊಂಬಂದ ಸಮಸ್ಯೆ, 27 ವರ್ಷ ನಡೆಸ್ಕೊಂಬತ್ತಾ ಇದೀರಿ. ಅಂತ ಮಕ್ಕಳ ಜೊತೆ ನಾವು ಕಲ್ಸ್ಕೊಂಡು ಇವತ್ತು ಈ ಮಕ್ಕಳು ಯಾರು ಬೇಡವಾದ ಮಕ್ಕಳು ಆಗ್ಬಿಟ್ಟಿದೆ. ಈ ನಮ್ಮ ಸಮಸ್ಯೆ ಕರ್ಕೊಂಡು ಹೋಗ್ಬಿಟ್ರೆ ಇವತ್ತು ಪೇರೆಂಟ್ಸ್ ಕರ್ಕೊಂಡು ಯಾರು ಕರ್ಕೊಂಡು ಹೋಗೋದಿಲ್ಲ. ಇಲ್ಲೇ ಬಿಟ್ಟು ಒಂದ್ಸಲ ಬಿಟ್ಟು ಹೋಗ್ಬಿಟ್ರೆ ಅವರು ಇಲ್ಲ ಸರ್ ಅಂತ ಹೇಳ್ತಾರೆ. ನಂದಾದೀಪ ಮಾಲೂರಲ್ಲಿ ನಾವು ಒಂದು 27 ವರ್ಷ ನಡೆಸ್ತಾ ಇದೀವಿ ಸರ್. ಮಾಲೂರು ಹಳ್ಳಿ ರೋಡ್ ಮಾಲೂರು ಟೌನ್ ಅಲ್ಲಿ ಇದೆ ನಮ್ದು. ಬಹಳ ಒಂದು 27 ವರ್ಷ ನಡೆಸ್ಕೊಂಡ್ ಬಂದಿದ್ವಿ ನಾವು. ನಮ್ದೇ ಒಂದು MLA ಸಾಹೇಬ್ರು, ಮಾಲೂರು MLA ಸಾಹೇಬ್ ನಮ್ಗೊಂದು ನಮ್ಮ ಕಾರ್ಯಕ್ರಮ ನೋಡಿ ಒಂದು CS ಸೈಟ್ ಕೊಟ್ಟಿದ್ದಾರೆ, ಒಂದು 5,000 ಅಡಿ. ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ತಾ ಇದೀವಿ. ಗ್ರೌಂಡು ಫಸ್ಟ್ ಮತ್ತು ಸೆಕೆಂಡು ಆಗಿದೆ. ಇನ್ನ ಅದನ್ನ ನೆಕ್ಸ್ಟ್ ಏಪ್ರಿಲ್ ಮೇ ಅಲ್ಲಿ ಉದ್ಘಾಟನೆ ಮಾಡಿದ್ವಿ. ಯಾಕೆಂದ್ರೆ ನಮ್ದು 27 ವರ್ಷ ನಡೆಸ್ಕೊಂಡ್ಬಂದು MLA ಸಾಹೇಬ್ ನಮ್ನೆಲ್ಲ ಗಮನಿಸಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೇವಲ ಒಂದು 8 ದಿವಸದಲ್ಲಿ ನಮ್ಗೆ ಸೈಟ್ ನ ಮಾಡ್ಕೊಟ್ಟಿದ್ದಾರೆ. ಸೈಟ್ ಮಾಡಿಕೊಟ್ಟು ಮತ್ತೆ ಅದು ಕಟ್ಟೋಕ್ಕೂ ಸಹ ಸಪೋರ್ಟ್ ಮಾಡಿಸಿದ್ದಾರೆ. ಒಂದು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ, ಮನುಷ್ಯ ಹುಟ್ಟಿ ಸಾಯ್ತಿರಿ ಮಧ್ಯೆ ನಾಟಕ ಆಡಕ್ ಬಂದಿದ್ವಿ, ನಾವೊಂದು ಪಾತ್ರ ವಹಿಸ್ಕೊಂಡಿದ್ರಿ, ಆ ಪಾತ್ರನ ನಿಭಾಯಿಸ್ಬೇಕು. ಸರ್ಕಾರಕ್ಕೆ ನಾವು ಏನ್ ಮಾಡ್ತಿರೋ ಗೊತ್ತಿಲ್ಲ, ನಾವು ಇಂಥ ಮಕ್ಳ ಜೊತೆ ಕೆಲಸ ಮಾಡಕ್ ಬಂದ್ಬಿಟ್ಟು ಸುಮಾರು ಇವತ್ತು ನಮ್ಮಲ್ಲಿ 3 ವರ್ಷ ಆಗಿರೋ ಮಕ್ಳು ಇವತ್ತು 26-27 ವರ್ಷ ಆಗಿದ್ದಾರೆ. ನಮ್ಮಲ್ಲಿ 3 ವರ್ಷ ಮಕ್ಳು ಬಂದಿರೋರು ಇವತ್ತು 20-26 ಮಕ್ಳಾಗಿದ್ದಾರೆ. ಅದು ಈ ಮಕ್ಕಳು ಪ್ರತಿ ಮಕ್ಳು ನೋಡೋದು ತುಂಬಾ ಕಷ್ಟ ಆಗುತ್ತೆ. ಒಂದು ಮಗು ನೋಡೋಕೆ ನಾವು ಒಂದು 20 ಜನ ಮಕ್ಳು ನೋಡ್ಬೋದು, ಒಂದು ಮಗು ನೋಡೋಕೆ ಕಷ್ಟ ಆಗುತ್ತೆ. ತಂದೆ ತಾಯಿ ಕೆಲವು ಸಲ ಬರ್ತಾರೆ, ಕೆಲವು ಸಲ ಬರೋದಿಲ್ಲ. ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಕೆಲವರು. ಆಮೇಲೆ ಅವರು ನೋಡೋದಿಲ್ಲ. ಆಮೇಲೆ ಯಾವ್ದೇ ಮದುವೆ ಮುಂಜಾನೆ ಇರ್ತವೆ, ಅದು ಕರ್ಕೊಂಡು ಹೋಗೋದು ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ. ನಮ್ಮ ಉದ್ದೇಶ ಏನೋ ಈಗ ನಾವು ಈ ಮಕ್ಕಳು ನೆಕ್ಸ್ಟ್ 25 ವರ್ಷ ಆದ್ಮೇಲೆ ಯಾರು ತಗೊಂಡು ಹೋಗ್ತಾರೆ ಮಕ್ಕಳಿಗೆ, ಅದಕ್ಕೊಂದು ಶಾಶ್ವತವಾಗಿ ಮಾಡ್ಬೇಕು ಅಂತ ನಾವು MLA ಹತ್ರ ಪ್ರಸ್ತಾಪ ಮಾಡಿದಾಗ ಅವರು ಒಂದು ದೊಡ್ಡ ಮನ್ಸು ಮಾಡಿ ಒಂದು ಜಾಗ ಕೊಟ್ಟರು. ಯಾಕೆ ಅಂತಂದ್ರೆ 25 ವರ್ಷ ಆದ್ಮೇಲೆ ನಾವು ಈ ಮಕ್ಳು ಯಾರು ಕರ್ಕೊಂಡು ಹೋಗೋದಿಲ್ಲ. ಯಾಕೆ ಈ ಮಕ್ಳಿಗೆ ಏಜ್ ಸ್ವಲ್ಪ 30-40 ವರ್ಷ ಒಳಗಡೆ ಸ್ವಲ್ಪ ಅವರು ರೇಟ್ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಯಾರು ಮನೇಲಿ ದೊಡ್ಡ ಮಕ್ಕಳು ಮತ್ತೆ ಹೆಣ್ಮಕ್ಳು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅದು ಮೆಂಟಲಿ ಚಾಣಿ ಮಕ್ಕಳು ಹೆಣ್ಮಕ್ಳನ್ನೆಲ್ಲ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪೇರೆಂಟ್ಸ್ ಯಾರು ಒಪ್ಪೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದು ಶಾಶ್ವತವಾಗಿರ್ಬೇಕು ಅಂತ ಹೇಳಿ ನಾವು ಬಿಲ್ಡಿಂಗ್ ಎಲ್ಲ ಕಟ್ಟಿ ಒಂದು ಮಾಡ್ಕೊಂಡ್ ಬಂದಿದ್ರಿ. ನಮ್ಮ ಸಮಸ್ಯೆ ಸ್ಟೇಟ್ ಅವಾರ್ಡ್ ಇರ್ಬೋದು, ಜಿಲ್ಲಾ ಅವಾರ್ಡ್ ಇರ್ಬೋದು, ಎಲ್ಲಾ ಅವಾರ್ಡು ಸಿಕ್ಕಿದೆ. ಖಂಡಿತ ಯಾಕೆಂದ್ರೆ ಇಷ್ಟು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ದಯವಿಟ್ಟು ಥ್ಯಾಂಕ್ ಯು. ಆಮೇಲೆ ಶಿವಕುಮಾರ್ ಅವ್ರು ನಮ್ಗೆ ತುಂಬಾನೇ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು. ಅದೇ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಶಿವಕುಮಾರ್ ಅವರು. ನಮ್ಮ ಇಲಾಖೆ ಸಿಬ್ಬಂದಿಗಳು, ನಮ್ಮ DD ಇರ್ಬೋದು, ಪ್ರತಿಯೊಬ್ರು ಸಹ ಆದ್ರೂ ಇಂಥ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ. ಒಂದು ಪೇಷನ್ಸ್ ಅಂತ ಬೇಕಾಗುತ್ತೆ. ಪೇಷನ್ಸ್ ಅಂತ ತಾಳ್ಮೆ ಮತ್ತೆ ಬೇಕಾಗುತ್ತೆ. ಯಾಕೆಂದ್ರೆ ಒಂದು ಮಗುನ ಇವತ್ತು ನಮ್ಮ ಮನೆಯಲ್ಲಿ ನೋಡ್ಬೇಕು, ನಾರ್ಮಲ್ ಮಗುನ್ ಮಾಡೋದು ಕಷ್ಟ ಆಗುತ್ತೆ. ಅದು ಇಂಥ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ. ನಮ್ಮ ಟೀಚರ್ಸ್ಗೂ ಸಹ ಬಹಳ ಕಷ್ಟ ಆಗುತ್ತೆ. ನಮ್ಮ ಟೀಚರ್ಸ್ಗೆ ಅವರೆಲ್ಲ ಸ್ಪೆಷಲ್ ಟ್ರೈನಿಂಗ್ ಆಗಿ ಬಂದಿರ್ತಾರೆ. ಇಂಥ ಮಕ್ಳು ಯಾವ ತರ ಟ್ರೈನಿಂಗ್ ಮಾಡ್ಬೇಕು, ಯಾವ ತರ ಬ್ರಷ್ ಮಾಡ್ಬೇಕು, ಯಾವ ತರ, ಅದಕ್ಕೋಸ್ಕರ TCH B.Ed ಮಾಡ್ಕೊಂಡು 1 ವರ್ಷ 2 ವರ್ಷ ಡಿಪ್ಲೊಮಾ ಮಾಡ್ಕೊಂಡು ಇಂಥ ಮಕ್ಳಿಗೋಸ್ಕರ ಯಾವ ತರ ಮಾಡ್ಬೇಕು ಅಂತ ಒಂದು ಕಲ್ತ್ಕೊಂಡ್ ಬಂದಿದ್ದಾರೆ. ಅವರು ಸಹ ಬಹಳ ಮುಖ್ಯವಾಗಿ ಟೀಚರ್ಸ್ ಇತ್ತೀಚೆಗೆ ಟೀಚರ್ಸ್ ಯಾರು ಬರ್ತಾ ಇಲ್ಲ. ಇವತ್ತು ಮೈಸೂರು ಟ್ರೈನಿಂಗ್ ಸೆಂಟರ್ ಓಪನ್ ಆಗಿದೆ. ಇಂಥ ಮಕ್ಕಳ ಜೊತೆ ಕೆಲಸ ಮಾಡಕ್ಕೆ ಯಾರು ಅಡ್ಮಿಷನ್ ಆಗಿಲ್ಲ. ನಮಗೆ ಭಯ ಏನಾಗ್ತಾ ಇದೆ ಅಂದ್ರೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಈ ಟೀಚರ್ ಸಿಗಲ್ಲ ಅಂತ ಯೋಚನೆ ಮಾಡಿ ಇವತ್ತು ಟ್ರೈನಿಂಗ್ ಸೆಂಟರ್ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ ಇಂಥ ಮಕ್ಕಳಿಗೆ. ಯಾಕೆಂದ್ರೆ ಇಂಥ ಮಕ್ಳಿಗೆ ಯಾರು ಕಷ್ಟಪಡಕ್ಕೆ ಈಗ ಯಾರು ಮುಂದೆ ಬರ್ತಾ ಇಲ್ಲ. ಈಗಿರೋ ಟೀಚರ್ಸ್ ನಾವು ಮೇಂಟೈನ್ ಮಾಡ್ಕೊಂಡು ಕಷ್ಟ ಆಗ್ತಾ ಇದೆ. ಖಂಡಿತ ಥ್ಯಾಂಕ್ ಯು. ಹೊಸ ಟೀಚರ್ಸ್ ಯಾರು ಬರ್ತಾ, ಆಮೇಲೆ ಜನರೇಷನ್ ಚೇಂಜ್ ಆಗಿದೆ. ಆ ಮಕ್ಳು